ಡಿಕೆಶಿ ಋಣ ತೀರಿಸಲು ಬಿವೈ ವಿಜಯೇಂದ್ರ ಹೋರಾಟ ಅನ್ನುವಂತಹ ಯತ್ನಾಳ್ ಅವರ ಹೇಳಿಕೆಗೆ ಯತ್ನಾಳ್ ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೆ ನನಗೆ ಅರಿವಿಲ್ಲ. ಸಿದ್ದರಾಮಯ್ಯ, ಡಿಕೆಶಿ ಮತ್ತೆ ಕಾಂಗ್ರೆಸ್ ವಿರುದ್ಧವೇ ನಮ್ಮ ಹೋರಾಟ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ಟಾಂಗ್ ಕೊಟ್ಟಿರುವಂಥದ್ದು. ವಿಪಕ್ಷದಲ್ಲಿದ್ದಾಗ ದಂಡಿಸೋದು, ಕಿವಿ ಹಿಂಡೋದು ನನ್ನ ಕರ್ತವ್ಯ ಅಂತ. ಕಾಂಗ್ರೆಸ್ನವರ ಋಣ ನಮ್ಮ ಮೇಲೆ ಇಲ್ಲ, ಋಣ ತೀರಿಸೋ ಅವಶ್ಯಕತೆ ಕೂಡ ನಮಗಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಯತ್ನಾಳ್ ಅವರ ಹೇಳಿಕೆಗೆ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಅಲ್ಲ, ಯತ್ನಾಳ್ ಅವರು ಪಕ್ಷದ ಹಿರಿಯ ಮುಖಂಡರಿದ್ದಾರೆ. ಅವರು ಯಾವ ದೃಷ್ಟಿಯಲ್ಲಿ ಅದನ್ನು ಹೇಳಿದಾರೋ ನನಗೆ ಅದರ ಬಗ್ಗೆ ಅರಿವಿಲ್ಲ. ಆದರೆ ನಮ್ಮ ಹೋರಾಟ ಇರತಕ್ಕಂಥದ್ದು ಕಾಂಗ್ರೆಸ್ಸಿನ ವಿರುದ್ಧವೇ, ಅದರಲ್ಲಿ ಏನು ಅನುಮಾನ ಇಲ್ಲ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಲ್ಲ, ಬರೀ ಹೆಗ್ಡೆ ಇವರು ಮನೆಯ ಸಿದ್ದರಾಮಯ್ಯನವ್ರು ಮಾತ್ರ ಕಾಂಗ್ರೆಸ್ ಆಗಿದ್ದರೆ ಈ ಮಾತು ಸರಿ ಇದೆ. ಇಬ್ಬರು ಕಾಂಗ್ರೆಸ್ಸಿನ ವಿರುದ್ಧ, ನಾನು ಹೇಳ್ತಾ ಇದ್ದೇನಲ್ಲ, ಸಿದ್ದರಾಮಯ್ಯನವ್ರ ವಿರುದ್ಧ ಮಾತ್ರ ಅಲ್ಲ, ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೂ ಕೂಡ ನಮ್ಮ ಹೋರಾಟ ಇದು. ಅಂದಮೇಲೆ ಯಾರು ಋಣ ಯಾರು ತೀರಿಸೋದಿದೆ ಇಲ್ಲಿ? ಆಮೇಲೆ ಕಾಂಗ್ರೆಸ್ನವ್ರ ಋಣ ನಮ್ಮ ಮೇಲೆ ಯಾವುದೂ ಇಲ್ಲ. ಅವರ ಋಣವನ್ನು ತೀರಿಸೋ ಅವಶ್ಯಕತೆಯೂ ನಮಗೇನಿಲ್ಲ. ನಾವು ನಮ್ಮ ಸಿದ್ಧಾಂತಗಳು, ಅವರ ಸಿದ್ಧಾಂತಗಳು ಬೇರೆಯೇ. ವೈಯಕ್ತಿಕವಾಗಿ ರೆಸ್ಪೆಕ್ಟ್ ಮಾಡೋದು, ನಿಮ್ಮನ್ನು ನಾನು ಗೌರವಿಸೋದು, ನನ್ನನ್ನು ನೀವು ಗೌರವಿಸೋದು, ಅದು ಬೇರೆಯೇ. ಅದು ಮಾನವೀಯತೆ. ರಾಜಕಾರಣದಲ್ಲಿ ಕುಳಿತು ನಾನು ವಿರೋಧ ಪಕ್ಷದಲ್ಲಿದ್ದಾಗ, ನೀವು ಅಧಿಕಾರದಲ್ಲಿದ್ದಾಗ ನಿಮ್ಮನ್ನು ದಂಡಿಸೋದು, ಖಂಡಿಸೋದು, ಕಿವಿ ಹಿಂಡೋದು, ಚಾಟಿ ಬೀಸೋದು ನನ್ನ ಕರ್ತವ್ಯ, ನಾನು ಮಾಡಲೇಬೇಕು. ಯತ್ನಾಳ್ ಅವರು ಪಕ್ಷದ ಹಿರಿಯ ಮುಖಂಡರಿದ್ದಾರೆ. ಅವರು ಯಾವ ದೃಷ್ಟಿಯಲ್ಲಿ ಅದನ್ನು ಹೇಳಿದಾರೋ ನನಗೆ ಅದರ ಬಗ್ಗೆ ಅರಿವಿಲ್ಲ. ಆದರೆ ನಮ್ಮ ಹೋರಾಟ ಇರತಕ್ಕಂಥದ್ದು ಕಾಂಗ್ರೆಸ್ಸಿನ ವಿರುದ್ಧವೇ, ಅದರಲ್ಲಿ ಏನು ಅನುಮಾನ ಇಲ್ಲ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಲ್ಲ, ಬರೀ ಹೆಗ್ಡೆ ಇವರು ಮನೆಯ ಸಿದ್ದರಾಮಯ್ಯನವ್ರು ಮಾತ್ರ ಕಾಂಗ್ರೆಸ್ ಆಗಿದ್ದರೆ ಈ ಮಾತು ಸರಿ ಇದೆ. ಇಬ್ಬರು ಕಾಂಗ್ರೆಸ್ಸಿನ ವಿರುದ್ಧ, ನಾನು ಹೇಳ್ತಾ ಇದ್ದೇನಲ್ಲ, ಸಿದ್ದರಾಮಯ್ಯನವ್ರ ವಿರುದ್ಧ ಮಾತ್ರ ಅಲ್ಲ, ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೂ ಕೂಡ ನಮ್ಮ ಹೋರಾಟ ಇದು. ಅಂದಮೇಲೆ ಯಾರು ಋಣ ಯಾರು ತೀರಿಸೋದಿದೆ ಇಲ್ಲಿ? ಆಮೇಲೆ ಕಾಂಗ್ರೆಸ್ನವ್ರ ಋಣ ನಮ್ಮ ಮೇಲೆ ಯಾವುದೂ ಇಲ್ಲ. ಅವರ ಋಣವನ್ನು ತೀರಿಸೋ ಅವಶ್ಯಕತೆಯೂ ನಮಗೇನಿಲ್ಲ. ನಾವು ನಮ್ಮ ಸಿದ್ಧಾಂತಗಳು, ಅವರ ಸಿದ್ಧಾಂತಗಳು ಬೇರೆಯೇ. ವೈಯಕ್ತಿಕವಾಗಿ ರೆಸ್ಪೆಕ್ಟ್ ಮಾಡೋದು, ನಿಮ್ಮನ್ನು ನಾನು ಗೌರವಿಸೋದು, ನನ್ನನ್ನು ನೀವು ಗೌರವಿಸೋದು, ಅದು ಬೇರೆಯೇ. ಅದು ಮಾನವೀಯತೆ. ರಾಜಕಾರಣದಲ್ಲಿ ಕುಳಿತು ನಾನು ವಿರೋಧ ಪಕ್ಷದಲ್ಲಿದ್ದಾಗ, ನೀವು ಅಧಿಕಾರದಲ್ಲಿದ್ದಾಗ ನಿಮ್ಮನ್ನು ದಂಡಿಸೋದು, ಖಂಡಿಸೋದು, ಕಿವಿ ಹಿಂಡೋದು, ಚಾಟಿ ಬೀಸೋದು ನನ್ನ ಕರ್ತವ್ಯ, ನಾನು ಮಾಡಲೇಬೇಕು. ಯತ್ನಾಳ್ ಅವರು ಪಕ್ಷದ ಹಿರಿಯ ಮುಖಂಡರಿದ್ದಾರೆ. ಅವರು ಯಾವ ದೃಷ್ಟಿಯಲ್ಲಿ ಅದನ್ನು ಹೇಳಿದಾರೋ ನನಗೆ ಅದರ ಬಗ್ಗೆ ಅರಿವಿಲ್ಲ. ಆದರೆ ನಮ್ಮ ಹೋರಾಟ ಇರತಕ್ಕಂಥದ್ದು ಕಾಂಗ್ರೆಸ್ಸಿನ ವಿರುದ್ಧವೇ, ಅದರಲ್ಲಿ ಏನು ಅನುಮಾನ ಇಲ್ಲ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಲ್ಲ, ಬರೀ ಹೆಗ್ಡೆ ಇವರು ಮನೆಯ ಸಿದ್ದರಾಮಯ್ಯನವ್ರು ಮಾತ್ರ ಕಾಂಗ್ರೆಸ್ ಆಗಿದ್ದರೆ ಈ ಮಾತು ಸರಿ ಇದೆ. ಇಬ್ಬರು ಕಾಂಗ್ರೆಸ್ಸಿನ ವಿರುದ್ಧ, ನಾನು ಹೇಳ್ತಾ ಇದ್ದೇನಲ್ಲ, ಸಿದ್ದರಾಮಯ್ಯನವ್ರ ವಿರುದ್ಧ ಮಾತ್ರ ಅಲ್ಲ, ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೂ ಕೂಡ ನಮ್ಮ ಹೋರಾಟ ಇದು. ಅಂದಮೇಲೆ ಯಾರು ಋಣ ಯಾರು ತೀರಿಸೋದಿದೆ ಇಲ್ಲಿ? ಆಮೇಲೆ ಕಾಂಗ್ರೆಸ್ನವ್ರ ಋಣ ನಮ್ಮ ಮೇಲೆ ಯಾವುದೂ ಇಲ್ಲ. ಅವರ ಋಣವನ್ನು ತೀರಿಸೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.